स्वागत है आपका बी न्यूज नेशन में। मैं हूं आबिद हुसैन शेख। इब्राहिमपुर रेलवे गेट ब्रिज कामगारी जल्द पूरा करने का भरोसा दिया जिला कलेक्टर ने। बीजापुर शहर के इब्राहिमपुर रेलवे गेट, जो बेंगलुरु हाईवे भी कहा जाता है, पिछले 3 साल से ब्रिज निर्माण के नाम पर रेलवे गेट को बंद करने से यहां की जनता को काफ़ी परेशानियों का सामना करना पड़ रहा है। इस पर पिछले कुछ दिन पहले आम आदमी पार्टी ने मौके पर पहुंचकर प्रोटेस्ट किया था। इस पर आज जिला कलेक्टर ऑफिस में जिला अधिकारी विजय महांतेश दानम्मनवर ने सभा में आम आदमी पार्टी कार्यकर्ताओं को भी आह्वानित करते हुए भरोसा दिया कि आने वाले अक्टूबर 2022 तक इब्राहिमपुर रेलवे गेट कामगारी को पूरा करने का भरोसा दिया है जिला अधिकारी ने। ಎಲ್ಲರಿಗೂ ನಮಸ್ಕಾರ। ನಿಮಗೆ ಗೊತ್ತಿರೋ ಹಾಗೆ ಒಂದು ವಾರ ಹಿಂದೆ ಬಿಜಾಪುರದಲ್ಲಿ ಇಬ್ರಾಹಿಂಪುರ್ ಹಾಗೂ ಜಲನಗರ್ ಮತ್ತು ಗಣೇಶ್ ನಗರ್ ಮಧ್ಯದಲ್ಲಿರುವಂಥ ರೇಲ್ ಓವರ್ ಬ್ರಿಡ್ಜ್ ಕಟ್ಟಡದ ಬಗ್ಗೆ ನಾವೊಂದು ಪ್ರತಿಭಟನೆಯನ್ನು ಮಾಡಿದ್ವಿ। ಯಾಕಂದರೆ ಸುಮಾರು 3 ವರ್ಷಗಳಿಂದ ಕಟ್ತಾನೆ ಇದ್ದಾರೆ, ಇನ್ನೂ ಕೆಲಸ ಮುಗಿತಾ ಇಲ್ಲ। ಆ ಪ್ರತಿಭಟನೆ ನೋಡಿ ಅವತ್ತು ಅಡಿಷನಲ್ DC ಕಳಸದವರು ಬಂದು ನಮ್ಮನ್ನು ಮನವೊಲಿಸಿದರು। ಅದೇ ರೀತಿ ಇವತ್ತು ಜಿಲ್ಲಾ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದರು। ಆ ಮೀಟಿಂಗ್ನಲ್ಲಿ ಇಂಜಿನಿಯರ್ ಆಗಿರ್ಬೋದು, ರೈಲ್ವೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಇವತ್ತು ಒಂದು ಸುದೀರ್ಘವಾಗಿ ಚರ್ಚೆ ನಡೆಸಿದ್ವಿ। ಆ ಚರ್ಚೆಯಲ್ಲಿ ಆ ಬ್ರಿಡ್ಜಿನ ಚೀಫ್ ಇಂಜಿನಿಯರ್ ಆದವರು ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ DC ಸಾಹೇಬ್ರ ಮುಂದೆ। ಅವ್ರು ಹೇಳಿದ್ದಾರೆ ಅಕ್ಟೋಬರ್ 30ರೊಳಗೆ ಎಲ್ಲ ಕಾಮಗಾರಿ ಮುಗಿಸ್ತೀವಿ, ಅದಾದ ನಂತರ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿನ ಅದು ಉದ್ಘಾಟನೆ ಆಗುತ್ತೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ। ಒಂದು ವೇಳೆ ಇದು ಡೆಡ್ಲೈನ್, ಆಲ್ರೆಡಿ ಬಹಳಷ್ಟು ಡೆಡ್ಲೈನ್ಗಳನ್ನು ಅವರು ಮಿಸ್ ಮಾಡಿದ್ದಾರೆ। ಈ ಡೆಡ್ಲೈನ್ ಒಂದು ವೇಳೆ ಅವ್ರು ಮಿಸ್ ಮಾಡಿದ್ರೆ ನಾವು ಮುಂದಿನ ಒಂದು ಕ್ರಮ ತಗೋಬೇಕಾಗತ್ತೆ ಅಂತ ನಾವು ಇವತ್ತು ಈ ಮಾಧ್ಯಮ ಮುಖಾಂತರ ತಮಗೆಲ್ಲ ತಿಳಿಸ್ತಾ ಇದ್ದೀವಿ। और खबरों के लिए देखते रहिए बी न्यूज नेशन।